Good evening, everybody. Myself, Soumya Hegde. This is Sankalp Learning Solution. Today, we are discussing surface chemistry. Okay. So, surface chemistry ಒಂದು subtopic ಅನ್ನ discuss ಮಾಡ್ತೀವಿ. Okay. So, today I am taking one subtopic in surface chemistry. Introduction part. Okay. What is surface chemistry? Surface chemistry ಅನ್ನೋ ಬ್ರಾಂಚ್ ಏನನ್ನ ಹೇಳುತ್ತೆ ಅಂತ ನೋಡ್ತೀವಿ. ಸೊ ಈ ಪಿಕ್ಚರ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಇಲ್ಲಿ ನೋಡಿ, ಇದು ಅಡ್ಸಾರ್ಬೆಂಟ್ ಅಂತ ಕಾಣಿಸುತ್ತೆ ನಿಮಗೆ ಅಲ್ವಾ? ಸೊ ಇದು ಅಡ್ಸಾರ್ಬೆಂಟ್. ಅಡ್ಸಾರ್ಪ್ಷನ್ ಅಂದ್ರೆ ಏನ್ ಪ್ರಾಸೆಸ್ ಆಗುತ್ತೆ ಅಂತ ಇದೆ ಹೇಳಿ. ಇಲ್ಲಿ ಅಡ್ಸಾರ್ಬೆಂಟ್ ಅಂದ್ರೆ, ಅಡ್ಸಾರ್ಪ್ಷನ್ ಅಂದ್ರೆ ಏನಾಗುತ್ತೆ, ಒಂದು ಮಾಲಿಕ್ಯೂಲ್ಗಳು ಏನಾಗ್ತವೆ ಹೇಳಿ, ಒಂದು ಅಡ್ಸಾರ್ಬೆಂಟ್ ಮೇಲೆ, ಒಂದು ಶೀಟ್ ಮೇಲೆ ಕುತ್ಕೊಳ್ಳುತ್ತೆ ಅಂತ. ಈಗ ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ, ನಮ್ಮ ಒಂದು ಶರ್ಟ್ ಅಥವಾ ಬಟ್ಟೆ ಮೇಲೆ ಒಂದು ಕೊಳೆ ಹೇಗೆ ಕುತ್ಕೊಳ್ಳುತ್ತಲ್ಲ, ಅದನ್ನ ಏನಂತ ಹೇಳ್ಬೋದು, ಅಡ್ಸಾರ್ಪ್ಷನ್ ಅಂತ ಹೇಳ್ಬೋದು. ಆ ಮಾಲಿಕ್ಯೂಲ್ಗಳು ಏನಾಗ್ತಾ ಹೋಗ್ತವೆ, ಅಕ್ಯುಮುಲೇಟ್ ಆಗ್ತಾ ಹೋಗ್ತವೆ ಅಂತ. ಸೊ ಅಡ್ಸಾರ್ಬೇಟ್ ಮಾಲಿಕ್ಯೂಲ್ ಅಂದ್ರೆ ಯಾವ್ದು ಹೇಳಿ, ಯಾವುದು ಬಂದು ಕೂತ್ಕೊಂತ ಇದೆಯೋ ಅಡ್ಸಾರ್ಬೆಂಟ್ ಮೇಲೆ, ಅಂದ್ರೆ ಈಗ ನಮ್ಮ ಬಟ್ಟೆ ಮೇಲೆ ಕೂತ್ಕೊಂತ ಇದೆ ಅಲ್ವಾ? ಸೊ ಅದನ್ನ ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಓಕೆ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆನಾ? ಸೊ ಈಗ ನೋಡಿ, ಇಲ್ಲಿ ಬಾಲ್ಸ್ ಕಾಣ್ತಿದೆ ಅಲ್ವಾ, ಇದು ಈ ಅಡ್ಸಾರ್ಬೆಂಟ್ ಮೇಲೆ, ಈ ಶೀಟ್ ಮೇಲೆ ಎಲ್ಲ ಬಾಲ್ಗಳು ಅಂದ್ರೆ ಮಾಲಿಕ್ಯೂಲ್ಗಳು ಬಂದು ಕೂರ್ತಿದಾವೆ ಅಲ್ವಾ? ಡಿಸಾರ್ಪ್ಷನ್ ಅಂದ್ರೆ ಏನ್ ಹೇಳಿ, ಏನ್ ಅಡ್ಸಾರ್ಬ್ ಆಗಿದ್ಯಾ ಅದೇನಾಗ್ತಿದೆ ಹೇಳಿ, ಹೊರಗಡೆ ಹೋಗ್ತಿದೆ, ರಿಮೂವ್ ಆದ್ರೆ ಅದನ್ನ ಡಿಸಾರ್ಪ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಸೊ ಅಡ್ಸಾರ್ಪ್ಷನ್, ಡಿಸಾರ್ಪ್ಷನ್, ಅಬ್ಸಾರ್ಪ್ಷನ್, ಸಾರ್ಪ್ಷನ್ ಇವೆಲ್ಲದನ್ನ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಸೊ ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ ಆ ಬ್ರಾಂಚ್ ಏನನ್ನ ಹೇಳುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಓಕೆ, ಸೊ ಸರ್ಫೇಸ್ ಕೆಮಿಸ್ಟ್ರಿ, ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಸ್ಟಡಿಂಗ್ ಇವೆಂಟ್ಸ್ ಆಕರಿಂಗ್ at the surface or interface between two bulk phase such as solid solid, solid liquid, solid gas, covering the topics like adsorption, catalysis, colloids, corrosion. ಈ ತರ ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ ಯಾವ್ದು ಹೇಳುತ್ತೆ ಹೇಳಿ, ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ, ಕೆಮಿಸ್ಟ್ರಿಯ ಒಂದು ಬ್ರಾಂಚ್. ಏನನ್ನ ಹೇಳುತ್ತೆ ಈ ಕೆಮಿಸ್ಟ್ರಿಯ ಒಂದು ಬ್ರಾಂಚ್? ನಮ್ಗೆ ಕೆಮಿಸ್ಟ್ರಿಯ ಒಂದು ಬ್ರಾಂಚ್ ಏನನ್ನ ಹೇಳುತ್ತೆ ಅಂದ್ರೆ, ಇಟ್ ಡೀಲ್ಸ್ ವಿತ್ ದ ಸ್ಟಡಿ ದಟ್ ಆಕರಿಂಗ್ ಬಿಟ್ವೀನ್ ದ ಸರ್ಫೇಸ್, ಟೂ ಇಂಟರ್ಫೇಸ್ ಅಲ್ವಾ, ಎರಡು ಇಂಟರ್ಫೇಸ್ ಗಳ ಮಧ್ಯ ಒಂದು ಸರ್ಫೇಸ್ ಅನ್ನ ಇದು ಹೇಳ್ತಾ ಹೋಗುತ್ತೆ ಅಂತ. ಈಗ ಕನ್ಸಿಡರ್ ಒಂದು ಬೀಕರ್ ಅನ್ನು ತಗೊಳ್ತೀನಿ. ಇಲ್ಲಿ ಏನಿದೆ, ಒಂದು ಕಡೆ ಆಯಿಲ್ ಇದೆ, ಇನ್ನೊಂದು ಕಡೆ ವಾಟರ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ವಾಟರ್ ಇದೆ, ಇಲ್ಲಿ ಆಯಿಲ್ ಇದೆ. ಸೊ ದ ರಿಯಾಕ್ಷನ್ ಬಿಟ್ವೀನ್ ದೀಸ್ ಟೂ ಲೇಯರ್ಸ್, ಸಪರೇಟಿಂಗ್ ಲೇಯರ್ಸ್, ಈ ಎರಡು ಲೇಯರ್ ಗಳ ಮಧ್ಯೆ, ಎರಡು ಫೇಸ್ ಗಳ ಮಧ್ಯೆ ಇರೋದು ಇದು ಲಿಕ್ವಿಡ್, ಆಯಿಲ್ ಲಿಕ್ವಿಡ್, ವಾಟರ್ ಲಿಕ್ವಿಡ್. ಸೊ ಇಟ್ ಇಸ್ ಲಿಕ್ವಿಡ್ ಲಿಕ್ವಿಡ್ ಫೇಸ್ ಅಲ್ವಾ? ಸಾಲಿಡ್ ಲಿಕ್ವಿಡ್, ಸಾಲಿಡ್ ಗ್ಯಾಸ್, ಗ್ಯಾಸ್ ಗ್ಯಾಸ್ ಫೇಸ್ ಪಾಸಿಬಲ್ ಇಲ್ಲ. ಯಾಕೆಂದ್ರೆ ಒಂದು ಗ್ಯಾಸ್ ಇನ್ನೊಂದು ಗ್ಯಾಸ್ ಮಧ್ಯೆ ಇಂಟರ್ಫೇಸ್ ಆಗೋದಿಲ್ಲ, ಅವೆರಡು ಮಿಕ್ಸ್ ಆಗ್ಬಿಡ್ತವೆ ಅಂತ. ಸೊ ಹಾಗಾಗಿ ಗ್ಯಾಸ್ ಗ್ಯಾಸ್ ಫೇಸ್ ಇಲ್ಲಿ ಪಾಸಿಬಲ್ ಇಲ್ಲ ಅಲ್ವಾ? ಸೊ ದ ಇಂಟರ್ಫೇಸ್ ಬಿಟ್ವೀನ್ ಟೂ ಬಲ್ಕ್ ಫೇಸಸ್, ಎರಡು ಬಲ್ಕ್ ಫೇಸ್ ಗಳ ಮಧ್ಯ ಇಂಟರ್ಫೇಸ್ ಆಗುತ್ತಲ್ಲ, ಅದನ್ನ, ಆ ಬ್ರಾಂಚ್ ಅನ್ನ ನಾವೇನಂತ ಕರಿತೀವಿ, ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನಾವು ಅದನ್ನ ಯಾಕೆ ಸ್ಟಡಿ ಮಾಡಬೇಕು? ಕೆಟಾಲಿಸಿಸ್ ಇರುವಾಗ, ಕೊಲೈಡ್ಸ್ ಅನ್ನ ಸ್ಟಡಿ ಮಾಡುವಾಗ, ಕ್ರಿಸ್ಟಲೈಸೇಷನ್ ಅನ್ನ ಹೇಳುವಾಗ, ಆಮೇಲೆ ಕರೋಷನ್ ಅನ್ನ ಹೇಳುವಾಗ, ಈ ತರ ಡಿಫ್ರೆಂಟ್ ನಾವು ಏನೇನನ್ನ ಫಿನಾಮಿನನ್ ಅನ್ನ ಡಿಸ್ಕಸ್ ಮಾಡ್ತೀವಲ್ಲ, ಅವೆಲ್ಲ ಬೇಸ್ಡ್ ಆನ್ ದಿ ಸರ್ಫೇಸ್ ಕೆಮಿಸ್ಟ್ರಿ. ಅವೆಲ್ಲ ಏನ್ ಹೇಳಿ, ಮೇಲ್ಗಡೆ ಸರ್ಫೇಸ್ ಮೇಲೆ ಆಗೋದು, ಕೊರೋಷನ್ ಇರ್ಬೋದು, ಅಥವಾ ಏನ್ ಹೇಳಿ, ಈ ಅಡ್ಸಾರ್ಪ್ಷನ್ ಇರ್ಬೋದು, ಕೆಟಾಲಿಸಿಸ್ ಇರ್ಬೋದು, ಇವೆಲ್ಲ ಏನಾಗ್ತವೆ ಹೇಳಿ, ಮೇಲ್ಗಡೆ ಸರ್ಫೇಸ್ ಮೇಲೆ ಆಗುವಂತ ಫಿನಾಮಿನನ್ಗಳು. ಅದನ್ನ ಸ್ಟಡಿ ಮಾಡಕ್ಕೆ ಅಂತ ಇರುವಂತಹ ಬ್ರಾಂಚ್ ಅನ್ನೇ ನಾವೇನಂತ ಕರಿತೀವಿ, ಸರ್ಫೇಸ್ ಕೆಮಿಸ್ಟ್ರಿ ಅಂತ ಇನ್ ಡಿಪ್ತ್ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಸೊ the interface or surface represented by bulk phase by hyphen or slash. ಓಕೆ, ನೋಡಿ, ಇದು ಪೂರ್ತಿ ಒಂದು ಫೇಸು, ಇದು ಇನ್ನೊಂದು ಫೇಸು, ಇದು ಎರಡರ ಮಧ್ಯ ಒಂದು ಇಂಟರ್ಫೇಸ್. ಈ ಎರಡು ಒಂದು ಕನೆಕ್ಟ್ ಆಗುವ ಇಂಟರ್ಫೇಸ್ ಅನ್ನ ನಾನು ಹೇಗೆ ರಿಪ್ರೆಸೆಂಟ್ ಮಾಡ್ತೀನಿ? ಸಾಲಿಡ್ ಸಾಲಿಡ್, ಒಂದು ಹೈಪನ್ ಅಥವಾ ಸ್ಲಾಶ್ ಹಾಕಿ ಮಾಡ್ತೀನಿ. ಇಲ್ಲ, ಸಾಲಿಡ್ liquid, okay, or solid gas.
ಈ ತರ ನಾನು ಏನ್ ಮಾಡ್ತೀನಿ, ಆ ಇಂಟರ್ಫೇಸ್ ಆರ್ ಸರ್ಫೇಸ್ ಅನ್ನ ಯಾವ ತರ ರಿಪ್ರೆಸೆಂಟ್ ಮಾಡ್ತೀನಿ ಹೇಳಿ, ಅದ್ ಎರಡನ್ನ ಹೈಪನ್ ಅಥವಾ ಸ್ಲ್ಯಾಶ್ ಹಾಕಿ ನಾನು ರಿಪ್ರೆಸೆಂಟ್ ಮಾಡ್ತೀನಿ. ಎರಡು ಸರ್ಫೇಸ್ ಗಳ ಮಧ್ಯೆ ಒಂದು ಇಂಟರ್ಫೇಸ್ ಅನ್ನು ನಾನು ಹೈಪನ್ ಅಥವಾ ಸ್ಲ್ಯಾಶ್ ಇಂದ ಏನ್ ಮಾಡ್ತೀನಿ, ರಿಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ಸಾಲಿಡ್ ಇಂಟರ್ಫೇಸ್ ಅಂತ ಇದೆ ನೋಡಿ. ಇದು ಸಾಲಿಡ್. ಸೊ ಸಾಲಿಡ್ ಮಧ್ಯೆ ಒಂದು ಹೈಪನ್ ಅನ್ನ ಹಾಕ್ತೀನಿ. ನೆಕ್ಸ್ಟ್ ಸಾಲಿಡ್ ಲಿಕ್ವಿಡ್ ಅಂದ್ರೆ ಇಲ್ಲಿ ಏನಾಗಿದೆ ಸ್ಟೂಡೆಂಟ್ಸ್, ಅರೇಂಜ್ಮೆಂಟ್ ಆಫ್ ಮಾಲಿಕ್ಯೂಲ್ಗಳ ಅರೇಂಜ್ಮೆಂಟ್ ಹೇಗಿದೆ ಅಂತ ನೋಡಿ. ಇಲ್ಲಿ ಏನು ಒತ್ತೊತ್ತಿಗಿದೆ ಸಾಲಿಡ್ ಅಲ್ಲಿ, ಲಿಕ್ವಿಡ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ದೂರ ಮಾಲಿಕ್ಯೂಲ್ ಇದಾವೆ. ಸೊ ನಾನು ಇದನ್ನ ಹಾಕುವಾಗ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀನಿ ಹೇಳಿ, ಒಂದು ಹೈಪನ್ ಅನ್ನ ಹಾಕ್ತೀನಿ. ಅಂದ್ರೆ ಸಾಲಿಡ್ ಮತ್ತೆ ಲಿಕ್ವಿಡ್ ಫೇಸು, ಸಾಲಿಡ್ ಮತ್ತೆ ಸಾಲಿಡ್ ಇಂಟರ್ಫೇಸ್, ಈ ತರ ಏನ್ ಮಾಡ್ತೀನಿ, ಹೈಪನ್ ಅನ್ನ ಯೂಸ್ ಮಾಡ್ತೀನಿ ಅಂತ ಅಲ್ವಾ. ಸೊ ಲಿಕ್ವಿಡ್ ಇಂಟರ್ಫೇಸ್ ಇಲ್ಲಿ ನೋಡಿ, ಆಯಿಲ್ ಮತ್ತೆ ವಾಟರ್ದು ಏನೋ ಇಲ್ಲಿ ಮಧ್ಯದಲ್ಲಿ ಏನೋ ಇದೆಯಲ್ಲ, ಒಂದು ಸರ್ಫೇಸ್ ಇದೆ, ಇಂಟರ್ಫೇಸ್ ಇದೆ ಅಲ್ವಾ. ಸೊ ಇದನ್ನ ಲಿಕ್ವಿಡ್ ಅಂತೀವಿ, ಸಾಲಿಡ್ ಗ್ಯಾಸ್ ಇಂಟರ್ಫೇಸ್. ಹೀಗೆ ಏನಾಗುತ್ತೆ, ಬೇರೆ ಬೇರೆ ಇಂಟರ್ಫೇಸ್ ಗಳನ್ನ, ಬೇರೆ ಏನು ಟೈಪ್ಸ್ ಇದಾವೆ ನಮ್ಮಲ್ಲಿ, 3 ಟೈಪ್ ಇದಾವಲ್ವಾ, ಸಾಲಿಡ್ಸು, ಗ್ಯಾಸಸ್ಸು ಮತ್ತೆ ಲಿಕ್ವಿಡ್ಸು. ಈ 3 ಸ್ಟೇಟ್ ಅಲ್ಲಿ ಬೇರೆ ಬೇರೆ ಇಂಟರ್ಫೇಸ್ ಅನ್ನ ನಾವು ಸರ್ಫೇಸ್ ಕೆಮಿಸ್ಟ್ರಿಲಿ ಸ್ಟಡಿ ಮಾಡ್ತೀವಿ. ಓಕೆ, ಹಾಗಾದ್ರೆ ಈ ಸರ್ಫೇಸ್ ಕೆಮಿಸ್ಟ್ರಿಯನ್ನ ನಾನು ಸ್ಟಡಿ ಮಾಡ್ಬೇಕು ಅಂದ್ರೆ, ಸೊ ನಂಗೆ ಡೈಲಿ ಲೈಫ್ ಅಲ್ಲಿ ಯಾವ್ಯಾವ ಫಿನಾಮಿನನ್ಗಳು ನಡೆಯುತ್ತವೆ ಅಂತ ಗೊತ್ತಿರ್ಬೇಕಲ್ವಾ. ಸೊ ಡೈಲಿ ಲೈಫ್ ಅಲ್ಲಿ ನಂಗೆ ಯಾವ್ಯಾವ ಫಿನಾಮಿನನ್ಗಳು, ದ ಇಂಪಾರ್ಟೆಂಟ್ ಫಿನಾಮಿನನ್ ದಟ್ ಆಕರ್ಸ್ ಎಟ್ ಇಂಟರ್ಫೇಸ್, ಯಾವ್ಯಾವ್ದು ಆಗ್ತಿದೆ ಅನ್ನೋದನ್ನ ಜಸ್ಟ್ ಒಂದು ಬ್ರೀಫ್ ಆಗಿ ನೋಡೋಣ. ಓಕೆ, ಯಾವುದು, ಡಿಸಲ್ಯೂಷನ್ ಅಂತ. ದ ಸೊಲ್ಯೂಟ್ ಡಿಸಾಲ್ವ್ ಇನ್ ಲಿಕ್ವಿಡ್ ಆರ್ ಗ್ಯಾಸ್. ಒಂದು ಸೊಲ್ಯೂಟ್ ಇದ್ರೆ ಅದು ಲಿಕ್ವಿಡ್ ಅಥವಾ ಗ್ಯಾಸಿಯಸ್ ಫೇಸ್ ಅಲ್ಲಿ, ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆದ್ರೆ ಟು ಫಾರ್ಮ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಇಸ್ ನೌನ್ ಆಸ್ ಸೊಲ್ಯೂಷನ್ ಅಲ್ವಾ. ಈಗ ನನ್ನ ಹತ್ರ ಒಂದು ಸೊಲ್ಯೂಟ್ ಇದೆ, ಅಂದ್ರೆ ಈಗ ಸಕ್ಕರೆ ಇದೆ ನನ್ನ ಹತ್ರ, ಅದು ನೀರಲ್ಲಿ ಡಿಸಾಲ್ವ್ ಆಗ್ತಿದೆ. ಸೊ ಒಂದು ಸಾಲ್ವೆಂಟ್ ಫಾರ್ಮೇಶನ್ ಆಗುತ್ತೆ ನೋಡಿ. ಇಲ್ಲಿ ಸಾಲ್ವೆಂಟ್ ಓಕೆ, ಎರಡು ಡಿಸಾಲ್ವ್ ಆಗಿ ಸಾಲ್ವೇಷನ್ ಸೆಲ್ ಆಗಿದೆ, ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಆಕರ್ ಎಟ್ ಇಂಟರ್ಫೇಸ್. ಅದ್ ಯಾವ್ದ್ರಲ್ಲಿ ಆಗುತ್ತೆ ಹೇಳಿ, ಒಂದು ಇಂಟರ್ಫೇಸ್ ಅಲ್ಲಿ ಆಗಿರುತ್ತಲ್ವಾ. ಸೊ ಈ ಇಂಟರ್ಫೇಸ್ ಅಲ್ಲಿ ಆಗಿರೋದಕ್ಕೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ, ಅದನ್ನ ಡಿಸಲ್ಯೂಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ. ಸೊ ಈ ಮಿಕ್ಸ್ಚರ್ ಅನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಯಾವಾಗ ಸೊಲ್ಯೂಟ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗುತ್ತಲ್ಲ, ಅವಾಗ ಒಂದು ಸೊಲ್ಯೂಷನ್ ಅನ್ನ ಕೊಡುತ್ತೆ. ಈ ಪ್ರಾಸೆಸ್ ಅನ್ನ ಏನಂತ ಕರಿತೀವಿ ನಾವು, ಡಿಸಲ್ಯೂಷನ್ ಪ್ರಾಸೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇನ್ನೊಂದು ಫೇಮಸ್ ಕ್ರಿಸ್ಟಲೈಸೇಷನ್, ಪ್ಯೂರಿಫಿಕೇಶನ್ ಪ್ರಾಸೆಸ್ ಅಲ್ವಾ, ವೇರ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಫ್ರಮ್ ಲಿಕ್ವಿಡ್ ಆರ್ ಗ್ಯಾಸಿಯಸ್ ಇಂದ ಏನಾಗ್ತವೆ, ಅರೇಂಜ್ ದೆಮ್ಸೆಲ್ಫ್ ಇಂಟು ವೆಲ್ ಡಿಫೈನ್ಡ್ ರಿಪೀಟಿಂಗ್ ಡೈಮೆನ್ಷನಲ್ ಸಾಲಿಡ್ ಸ್ಟ್ರಕ್ಚರ್. ಈಗ ಉಪ್ಪು ನೀರಿದೆ ಅಂತ ಅಂದ್ಕೊಳ್ಳಿ. ಈಗ ನಮ್ಮ ಹತ್ರ ಒಂದು ಸಾಲ್ಟ್ ವಾಟರ್ ಇದ್ರೆ ಅದನ್ನ ಏನ್ ಮಾಡ್ತೀವಿ ಹೇಳಿ, ಲಿಕ್ವಿಡ್ ಅಲ್ಲಿ ಇಟ್ಟು ಚೆನ್ನಾಗಿ ಹೀಟ್ ಮಾಡಿ ಅದನ್ನ ಇವಾಪರೇಟ್ ಮಾಡಿ, ಆ ವೇಪರ್ಸ್ ಅನ್ನ ಏನು ಕೂಲ್ ಮಾಡಿ ಅದನ್ನ ಏನ್ ಮಾಡ್ತೀವಿ ನಾವು, ಒಂದು ಸಾಲಿಡ್ ಕ್ರಿಸ್ಟಲ್ ಸ್ಟೇಟ್ಗೆ, ಈ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಯಾವಾಗ ಸೂಪರ್ ಸಸ್ಪೆನ್ಷನ್ ಆಗುತ್ತೋ ಅವಾಗ ಏನಾಗುತ್ತೆ ಹೇಳಿ, ಅದಕ್ಕೆ ಮತ್ತು ಟೆಂಪರೇಚರ್ ಕೊಟ್ಟು ಅದನ್ನ ವೇಪರ್ ಸ್ಟೇಟ್ಗೆ, ಗ್ಯಾಸಿಯಸ್ ಸ್ಟೇಟಿಗೆ ತಗೊಂಡೋಗ್ತೀವಿ. ಅದನ್ನ ಕೂಲ್ ಮಾಡಿದಾಗ ನಮಗೆ ಒಂದು ವೆಲ್ ಡಿಫೈನ್ಡ್ ರಿಪೀಟಿಂಗ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಸಿಗುತ್ತೆ. ಆತರ ಒಂದು ಸಾಲಿಡ್ ಸ್ಟ್ರಕ್ಚರ್ ಸಿಗುತ್ತೆ, ಅದನ್ನ ಕ್ರಿಸ್ಟಲ್ಸ್ ಅಂತ ಕರಿತೀವಿ, ಅದನ್ನ ಕ್ರಿಸ್ಟಲ್ ಲ್ಯಾಟೈಸ್ ಅಂತೀವಿ. ಈ ಪ್ರಾಸೆಸ್ ಅನ್ನ ಏನಂತ ಕರಿತೀವಿ, ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಸೊ ಇದು ಏನಾಗಿರುತ್ತೆ ಹೇಳಿ, ಇನ್ ದ ಪ್ರೆಸೆನ್ಸ್ ಆಫ್ ಸರ್ಫೇಸ್ ಇಂಟರ್ಫೇಸ್ ಅಲ್ಲೇ ಆಗ್ತಾ ಇರುತ್ತೆ. ಓಕೆ, ಕರೋಷನ್, ದ ಗ್ರಾಜುಯೇಟ್ ಡಿಸ್ಟ್ರಕ್ಷನ್ ಆಫ್ ಮೆಟಲ್ಸ್ ಥ್ರೂ chemical or electrochemical reaction with their environment leading to the deterioration of or degradation. ಓಕೆ, ಏನಾಗುತ್ತೆ, ಒಂದು ಮೆಟಲ್ ಸರ್ಫೇಸ್ ಇದ್ರೆ, ಒಂದು ಮೆಟಲ್ ಅಯಾನ್ ಇದ್ರೆ ಅಥವಾ ಐರನ್ ಇದ್ರೆ, ಯಾವಾಗ ಒಂದು ವಾಟರ್ ಡ್ರಾಪ್ಲೆಟ್ ಬೀಳ್ತಾ ಇದೆಯೋ, ಇಟ್ ಕಂಟೈನ್ ಆಕ್ಸಿಜನ್ ಅಲ್ವಾ. ಸೊ ಏನಾಗುತ್ತೆ, ಅದು ರಿಯಾಕ್ಟ್ ಆಗಿ ಎನ್ವಿರಾನ್ಮೆಂಟ್ ಅಲ್ಲಿ ಇರೋ ಮಾಯಿಶ್ಚರ್ ಅನ್ನ ಅಥವಾ ಆಕ್ಸಿಜನ್ ಅನ್ನ ತಗೊಂಡು ಏನಾಗುತ್ತೆ, ಒಂದು ಮೆಟಲ್ ಆಕ್ಸೈಡ್, ಐರನ್ ಆಕ್ಸೈಡ್ ಅನ್ನ ಅದು ಕೊಡುತ್ತೆ. ಅದನ್ನ ನಾವೇನಂತ ಕರಿತೀವಿ, ರಸ್ಟ್ ಅಂತ ಕರಿತೀವಿ. ಯಾಕೆ ಹೇಳಿ, ಮೇಲ್ಗಡೆ ಒಂದು ಕೋಟಿಂಗ್ ಬರುತ್ತೆ, ಆ ಕೋಟಿಂಗ್ ಏನನ್ ಮಾಡುತ್ತೆ, ಸೊ ಗ್ರಾಜುವಲ್ ಡಿಸ್ಟ್ರಕ್ಷನ್ ಆಫ್ ಮೆಟಲ್ ಅನ್ನ ಪುಡಿ ಆಗುವಂಗ್ ಮಾಡುತ್ತೆ. ಸೊ ಇದು ಎಲ್ಲಿ ನಡೀತು ಹೇಳಿ,
ಇದು ಒಂದು ಮೆಟಲ್ ಇಂಟರ್ಫೇಸ್ ಅಲ್ಲಿ ನಡೀತು ಅಲ್ವಾ. ಈ ಲಿಕ್ವಿಡ್ ಇರ್ಬೋದು, ಗ್ಯಾಸ್ ಇರ್ಬೋದು, ಅಟ್ಮಾಸ್ಫಿಯರ್ ಇರೋಂತಹ ಆಕ್ಸಿಜನ್ ಇರ್ಬೋದು, ಲಿಕ್ವಿಡ್ ಅಥವಾ ಗ್ಯಾಸಿಯಸ್ ಫೇಸ್ ಅಲ್ಲಿ ಇರುತ್ತೆ. ಸಾಲಿಡ್ ಲಿಕ್ವಿಡ್ ಆರ್ ಸಾಲಿಡ್ ಗ್ಯಾಸ್ ಇಂಟರ್ಫೇಸ್ ಆಗಿರುತ್ತೆ. ಸೊ ಈ ಫಿನಾಮಿನನ್ನು ಸರ್ಫೇಸ್ ಕೆಮಿಸ್ಟ್ರಿಯನ್ನ ಒಂದು ಸ್ಟಡಿ ಮಾಡಕ್ಕೆ ಒಂದು ಉದಾಹರಣೆ. ಓಕೆ.